ಎಲ್ಲರಿಗೂ ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಭಾರತವನ್ನು ವಿಶ್ವಗುರುವಾಗಿಸುವ ಪಣ ತೊಟ್ಟಿರುವ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಜನ್ಮದಿನದ ಶುಭಾಶಯಗಳು. ಇವತ್ತು ಮೋದಿಯವರ ಕೆಲಸವನ್ನು ಇಡೀ ಜಗತ್ತೇ ಕೊಂಡಾಡುತ್ತಿದೆ. ಮೋದಿಯವರ ಆಡಳಿತ ವೈಖರಿ, ದೂರದೃಷ್ಟಿ, ಭಾರತವನ್ನು ಶಕ್ತಿಯುತ ದೇಶವನ್ನಾಗಿ ಪರಿವರ್ತಿಸುವತ್ತ ಇಟ್ಟಿರುವ ಹೆಜ್ಜೆ, ದೇಶಿ ಉತ್ಪನ್ನಗಳ ತಯಾರಿಕೆ, ಮಾರುಕಟ್ಟೆ ವಿಸ್ತರಣೆ, ರೈತರ ಬಗ್ಗೆ ತೆಗೆದುಕೊಂಡ ಕಾಳಜಿ, ಸ್ವಚ್ಛ ಭಾರತ, ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿ, ಜನಜೀವನ ಮಟ್ಟದ ಸುಧಾರಣೆ ಇತ್ಯಾದಿಗಳ ಬಗ್ಗೆ ಇಡೀ ಜಗತ್ತೇ ಮಾತನಾಡುತ್ತಿದೆ. ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ನೋಡುವ ದೃಷ್ಟಿಕೋನ ತೀವ್ರವಾಗಿ ಬದಲಾದದ್ದು 2014 ನಂತರ. ಅದಕ್ಕೆ ಪ್ರಧಾನ ಕಾರಣ ಪ್ರಧಾನಿ ನರೇಂದ್ರ ಮೋದಿಯವರು. ಪ್ರಗತಿಪರ ಯೋಜನೆ, ಪುಟಿಯುವ ಉತ್ಸಾಹ, ಪ್ರಾಪಂಚಿಕ ಚಿಂತನೆ, ಖಡಕ್ ತೀರ್ಮಾನ, ಜಾಗತಿಕ ಶಾಂತಿಯ ಕುರಿತು ಕಾಳಜಿಗಳಲ್ಲಿ ಮೋದಿಯವರು ವಿಶ್ವಕ್ಕೆ ಮಾದರಿ ಪ್ರಧಾನಿಯಾಗಿದ್ದಾರೆ. ಅವರನ್ನು ವಿಶ್ವನಾಯಕ ಎಂದು ಕರೆಯಲು ಯಾವುದೇ ಅನುಮಾನವಿಲ್ಲ. ಹಣಬಲದಿಂದಲೇ ಮೆರೆಯುತ್ತಿದ್ದ ಜಗತ್ತಿನ ಬಲಾಢ್ಯ ದೇಶಗಳೆಲ್ಲ ಕೊರೋನಾ ವೈರಸ್ ದಾಳಿಗೆ ಸಿಕ್ಕು ಒದ್ದಾಡುತ್ತಿರುವಾಗ ಆತ್ಮನಿರ್ಭರ ಭಾರತದ ಮೂಲಕ ಭಾರತವನ್ನು ಜಗತ್ತಿನ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿ ಹೊಮ್ಮಿಸುವ ಯತ್ನದಲ್ಲಿ ಮೋದಿಯವರು ಯಶಸ್ವಿಯಾದ ರೀತಿ ನಿಜಕ್ಕೂ ಗ್ರೇಟ್. ಜನರಲ್ಲಿ ಆತ್ಮವಿಶ್ವಾಸ ತುಂಬಿದರು, ಧೈರ್ಯ ನೀಡಿದರು. ಸಂಕಷ್ಟಕ್ಕೆ ಸಿಲುಕಿದಾಗ ಹೇಗೆ ಇಡೀ ದೇಶ ಒಗ್ಗಟ್ಟಾಗಿ ಹೋರಾಡಬೇಕು ಅನ್ನುವುದನ್ನು ಹೇಳಿಕೊಟ್ಟರು. ಚಂದ್ರಯಾನ 3ರ ಯಶಸ್ಸಿನ ಹಿರಿಮೆ ನಿಸ್ಸಂಶಯವಾಗಿ ಮೋದಿಜಿಯವರಿಗೆ ಸೇರಬೇಕು. ವಿಜ್ಞಾನಿಗಳಿಗೆ ಅವರು ತುಂಬಿದ ಸ್ಫೂರ್ತಿಯ ಬಗ್ಗೆ ಮನದುಂಬಿ ವಿಜ್ಞಾನಿಗಳೇ ಹೇಳಿಕೊಂಡಿದ್ದಾರೆ. G20 ಶೃಂಗಸಭೆಯಲ್ಲಿ ಎಲ್ಲ ನಾಯಕರ ವಿಶ್ವಾಸವನ್ನು ತೆಗೆದುಕೊಂಡು ಮಂಡಿಸಿದ ತೀರ್ಮಾನ ಸಮ್ಮತವಾಗಿ ಸ್ವೀಕಾರವಾದದ್ದು. ಉಕ್ರೇನ್ ಮತ್ತು ರಷ್ಯಾದ ನಡುವೆ ಯಾರೊಬ್ಬರ ಪರ ವಹಿಸದೆ ಇಬ್ಬರಿಗೂ ಶಾಂತಿ ಕೋರುವ ಜಾಣ್ಮೆ ತೋರಿದ್ದು, ಎಲ್ಲ ರಾಷ್ಟ್ರಗಳ ಜೊತೆ ಸೌಹಾರ್ದಯುತ ಸಂಬಂಧ ಹೊಂದಿರುವುದು ಎಲ್ಲವೂ ಈ ವಿಶ್ವಗುರುವಿನ ವೈಶಿಷ್ಟ್ಯತೆಯನ್ನು ಎತ್ತಿ ಹಿಡಿಯುತ್ತದೆ. ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ರ್ಯಾಂಡ್ ಆಗಲು ಕಾರಣ ನಿಸ್ಸಂಶಯವಾಗಿ ನರೇಂದ್ರ ಮೋದಿಯವರೇ ಆಗಿದ್ದಾರೆ. ಸ್ವತಃ ಯೋಗಾಭ್ಯಾಸಿ ಆಗಿರುವ ಪ್ರಧಾನಿಗಳಿಗೆ ಯೋಗದ ಬಗ್ಗೆ ಅತೀವ ಪ್ರೀತಿ. 5,000 ವರ್ಷಗಳಿಂದ ದೇಶದಲ್ಲಿ ಯೋಗ ಪ್ರಚಲಿತದಲ್ಲಿದ್ದರೂ ಅದಕ್ಕೆ ಜಾಗತಿಕ ಮನ್ನಣೆ ಸಿಕ್ಕಿದ್ದು ಮೋದಿಜಿಯವರು ಅಧಿಕಾರಕ್ಕೆ ಬಂದ ಮೇಲೆಯೇ. ವಿಶ್ವಸಂಸ್ಥೆಯು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಘೋಷಿಸಿದ್ದು ಮತ್ತು ಜಾಗತಿಕ ಮಟ್ಟದಲ್ಲಿ ಜನರು ಯೋಗದ ಕಡೆ ಹೆಚ್ಚಿನ ಒಲವು ತೋರಲು ಸಾಧ್ಯವಾದದ್ದು ಮೋದಿಜಿಯವರ ಪ್ರಯತ್ನದ ಫಲವೇ. ಆತ್ಮಸ್ಥೈರ್ಯ ತುಂಬಿದ, ಒಗ್ಗಟ್ಟಿನ ಸೂತ್ರ ಹೇಳಿಕೊಟ್ಟ, ಯೋಗದ ಅರಿವು ಮೂಡಿಸಿದ, ಎಲ್ಲದಕ್ಕಿಂತಲೂ ಹೆಚ್ಚಾಗಿ ದೇಶಕ್ಕಾಗಿ ಅವಿರತವಾಗಿ ದುಡಿಯುತ್ತಿರುವ ವಿಶ್ವನಾಯಕ ನರೇಂದ್ರ ಮೋದಿಯವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು.